ಮಿಡಲ್ ಕ್ಲಾಸ್ ರಾಮಾಯಣದ ಕುಂಬಳಕಾಯಿ ಆಯಿತು. ಆಗ್ತಿದ್ದ ಹಾಗೆ ಎಲ್ರಿಗೂ ಒಂದು ಪ್ರೆಸ್ ಮೀಟ್ ಕೊಡೋಣ ಅಂತ ಹೇಳಿ ಎಲ್ಲನೂ ಕರೆಸಿದ್ವಿ. ಇದೊಂಥರ ನನ್ನ ಫಸ್ಟ್ ಸಿನಿಮಾ, ನನ್ನ ಮೊದಲ ಸಿನಿಮಾ. ಇದೊಂಥರ ಹೆಂಗೆ ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಇದು ನಮಗೆ. ಯಾಕೆಂತಂದರೆ ಸೀರಿಯಲ್ ಬೇರೆ, ರಿಯಾಲಿಟಿ ಶೋಸ್ ಬೇರೆ. ಒಂದು ಸಿನಿಮಾ ಮಾಡಿ ಆ ಸಿನಿಮಾ ರಿಲೀಸ್ ಆಗೋದಿದೆಯಲ್ಲ, ಸಿನಿಮಾಗಳು ಎಷ್ಟೋ ಶುರುವಾಗ್ತವೆ, ಬಟ್ ರಿಲೀಸ್ ಆಗೋ ಹಂತಕ್ಕೆ ಬರೋದಿದೆಯಲ್ಲ ತುಂಬಾ ಕಷ್ಟ. ಬಟ್ ಈಗ ಫೈನಲಿ ನಮ್ಮ MCR ಸಿನಿಮಾ ರಿಲೀಸಿಗೆ ಬಂದಿದೆ, ತುಂಬಾ ಖುಷಿ ಇದೆ. ಸೊ ಅದು ರಿಲೀಸಿಗೆ ಬರೋದಕ್ಕೆ ಇಲ್ಲಿ ಕೂತಿರೋರೆಲ್ಲರೂ ಕಾರಣಕರ್ತರು. ಇವರು ನಮ್ಮ ಪ್ರೊಡ್ಯೂಸರು, ಆಮೇಲೆ ಸರ್ ಅಂತ ಹೇಳಿ, ಹಾಗೆ ನಮ್ಮ ಇವರು DOP ವಿನೋದ್ ಸರ್, ಆಮೇಲೆ ಉದಯ್ ಅಂತ ಹೇಳಿ. ಪಾಪ ನನ್ನ ಹ್ಯಾಂಡಲ್ ಮಾಡಿರೋದೇ ಇವರು ಜಾಸ್ತಿ, ಯಾಕೆ ಅಂದರೆ ಡೇಟ್ಸು ಇದು ಎಲ್ಲ ಪ್ರತಿಯೊಂದು ಮ್ಯಾನೇಜ್ ಮಾಡಿರೋದು ಇವರೇ. ಇವರು ಅಲೆಕ್ಸ್ ಅಂತ ಹೇಳ್ಬಿಟ್ಟು ಅವರು ಮ್ಯೂಸಿಕ್ ಡೈರೆಕ್ಟರ್. ಸೊ ಹಿಂಗೆ ನಮ್ಮ ಮೇನ್ ಹೀರೋನೇ ಇಂಟ್ರಡ್ಯೂಸ್ ಮಾಡಿಸಿಲ್ಲ, ಇವರು ಹೀರೋ. ಸೊ ಇವರು ಹೊಸಬ್ರು, ಇಂಡಸ್ಟ್ರಿಗೆ ಹೊಸಬ್ರು ಇವರು. ಬಟ್ ತುಂಬ ಚೆನ್ನಾಗಿ ಕೆಲಸ, ಅಂದರೆ ಇಡೀ ಟೀಮೇ ಹೊಸ ತಂಡ ಇದು. ಬಟ್ ಎಲ್ಲರೂ ಎಷ್ಟು ಇಂಟ್ರೆಸ್ಟಿಂದ ಕೆಲಸ ಮಾಡ್ತಿದ್ರು ಅಂತಂದರೆ ಎಲ್ಲೂ ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗ್ದಂಗೆ ತುಂಬ ಚೆನ್ನಾಗಿ ಅವರವ್ರ ಪಾತ್ರನ ಅವರು ನಿರ್ವಹಿಸಿದ್ದಾರೆ. ಈ ಒಂದು ಸಿನಿಮಾಗೆ ಅವ್ರಿಗೆ ಇದು ಏನು ತುಂಬಬಹುದು, ಈ ಸಿನಿಮಾಗೆ ಏನನ್ನ ಕೊಡ್ಬಹುದೋ ಎಲ್ಲರೂ ಅಚ್ಚುಕಟ್ಟಾಗಿ ಅವರ ಒಂದು ಕೆಲಸನ ನಿಭಾಯಿಸಿದ್ದಾರೆ. ಸೊ ನಮ್ಮ ಸಿನಿಮಾ ಇವಾಗ ರಿಲೀಸ್ ಹಂತಕ್ಕೆ ಬಂದಿದೆ, ಅದಕ್ಕೆ ತುಂಬಾ ಖುಷಿ ಇದೆ. ಸೊ ಈ ಒಂದು ಸಿನಿಮಾ ಪ್ರಮೋಷನ್ಗೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಬೇಕೇ ಬೇಕು. ಆ್ಯಂಡ್ ನೀವೆಲ್ಲ ಇಲ್ಲಿ ಇವತ್ತು ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೇಳಿ, ಇವತ್ತು ನೀವೇನು ಕ್ವೆಶನ್ಸ್ ಕೇಳ್ತೀರಾ? ನನ್ನ ಪಾತ್ರ ಮೊದಲನೇದಾಗಿ ಈ ಸಿನಿಮಾ ಬಗ್ಗೆ ಏನು ಹೇಳಬೇಕು ಅಂತಂದರೆ, ಇದು ಮಿಡಲ್ ಕ್ಲಾಸ್ ರಾಮಾಯಣ. ಮಿಡಲ್ ಕ್ಲಾಸ್ ರಾಮಾಯಣ ಅಂದ ತಕ್ಷಣ ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ ಇದೊಂದು ಮಿಡಲ್ ಕ್ಲಾಸ್ ಕತೆ ಅಂತ ಹೇಳಿ. ಸೊ ಇದರಲ್ಲಿ ಇವ್ರದ್ದು ಮಿಡಲ್ ಕ್ಲಾಸ್, ಹೀರೋದು ಮಿಡಲ್ ಕ್ಲಾಸ್. ಬಟ್ ಹೀರೋಯಿನ್ ಸ್ವಲ್ಪ ಚೆನ್ನಾಗೇ ಇರ್ತಾರೆ, ಅಂದರೆ ಮನೆ ಕಡೆ ತುಂಬ ಚೆನ್ನಾಗೇ ಇರ್ತಾರೆ. ನನ್ನ ಪಾತ್ರ ಡಿ ಗ್ಲಾಮ್ ಪಾತ್ರ. ಇಲ್ಲಿ ನೀವು ಹೆಂಗೆ ಈಗ ನೋಡ್ತಾ ಇದ್ದೀರಾ, ನನ್ನ ಮೋಕ್ಷಿತ ಹೇಗೆ ಈಗ ರೆಡಿಯಾಗಿ ಕೂತಿದ್ದಾರೆ, ಹಿಂಗಂತೂ ಇಲ್ಲ ಸಿನಿಮಾದಲ್ಲಿ. ಮೋಕ್ಷಿತ ಡಿ ಗ್ಲಾಮ್ ಲುಕ್ಕಲ್ಲಿ ಕಾಣಿಸ್ಕೊತಾರೆ, ಅಂದರೆ ಕಾಣಿಸ್ಕೊತೀನಿ ನಾನು. ತುಂಬಾ ಕಪ್ಪು ಹುಡುಗಿಗೆ ಹೀರೋ ಅಂದರೆ ತುಂಬಾ ಪ್ರೀತಿ. ಹೀರೋ ನನ್ನನ್ನು ಹೇಗೆ ಮದುವೆ ಆಗ್ತಾರೆ, ಮದುವೆ ಆದಮೇಲೆ ಏನೆಲ್ಲ ನಡೆಯುತ್ತೆ, ಅದು ಮಿಡಲ್ ಕ್ಲಾಸ್ ರಾಮಾಯಣ. ಸೊ ಹಿಂಗೆ ಇಷ್ಟು ಚೆನ್ನಾಗಿ ಈ ಸಿನಿಮಾದಲ್ಲಿ ಮೋಕ್ಷಿತ ಕಾಣಿಸ್ಕೊಳ್ಳಲ್ಲ. ಸೊ ಹಂಗೆ ಕಾಣಿಸ್ಕೊಳ್ಳೋ ಹುಡುಗಿನ ಹೀರೋ ಹೆಂಗೆ ಇಷ್ಟಪಟ್ಟು ಮದುವೆ ಆಗ್ತಾರೆ, ಏನು ಎತ್ತ, ಸೊ ಅದೆಲ್ಲದರ ಇದು ಗೊತ್ತಾಗಬೇಕು ಅಂತಂದರೆ, ತಿರುಳು ಗೊತ್ತಾಗಬೇಕು ಅಂತಂದರೆ ಸಿನಿಮಾ ನೋಡಬೇಕಾಗುತ್ತೆ. ಸೊ ಇಷ್ಟೇ ನಮ್ಮ ಸಿನಿಮಾ ಬಗ್ಗೆ ನಾನು ಹೇಳೋಕ್ಕಾಗೋದು. ನಮ್ಮ ಡೈರೆಕ್ಟ್ರು ಮಾತಾಡ್ತಾರೆ ಮುಂದೆ ಏನಿದ್ರು. ಹೀರೋ ಮಾತಾಡ್ತೀನಿ. ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ನನ್ನ ಹೆಸರು ವೇಣುಗೌಡ. ಈ ಮಿಡಲ್ ಕ್ಲಾಸ್ ಈ ಸಿನಿಮಾಗೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಪ್ರೊಡ್ಯೂಸರ್ ಜಯರಾಮ್ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದಾಗ ಈ ಕ್ಯಾಪ್ಟನ್ ಧನುಷ್ ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಅದು ಹೊಸತನ ಅಲ್ಲದೆ ವಿಭಿನ್ನ ರೀತಿಯಲ್ಲಿ ತುಂಬ ಚೆನ್ನಾಗಿ ತಗೊಂಡೋಗಿದ್ದಾರೆ. ಅದೊಂದು ಕಾನ್ಫಿಡೆಂಟ್ ಲೆವೆಲ್ ತುಂಬ ಜಾಸ್ತಿನೇ ಇದೆ. ಏನೋ ಒಂದು ತುಂಬ ಚೆನ್ನಾಗಿ ಹೋಗುತ್ತೆ ಸಿನಿಮಾ ಅಂತ. ಇದೇ ರೀತಿ ಮೀಡಿಯಾದವರು ನಮಗೆ ತುಂಬ ಸಪೋರ್ಟ್ ಮಾಡೋದು. ಇದೇ ರೀತಿ ನಮಗೂ ಖುಷಿ ಆಗುತ್ತೆ. ಹೊಸತನದೊಂದಿಗೆ ನಿಮ್ಮ ಮುಂದೆ ನಾವು ಬರ್ತೀವಿ. ನಾನು ಇಂಡಸ್ಟ್ರಿಗೆ ಬರಬೇಕು ಅಂತ ಡೈರೆಕ್ಟಾಗೆ ಬಂದಿಲ್ಲ. ನಾನು ಆ್ಯಕ್ಚುಲಿ ಯಾವ ಥರ ಅಂದರೆ ಈ ಟೀಮ್ ಬಂದು 5 ಇಯರ್ಸಿಂದ ನಾವು ತುಂಬ ಫಾರ್ಮ್ ಮಾಡಿ ಸುಮ್ಮನೆ ಒಂದೇ ಸತಿ ನಾವು ಡೈರೆಕ್ಟಾಗಿ ಹೆಜ್ಜೆ ಇಟ್ಟಿಲ್ಲ. ಇದಕ್ಕೆ ತುಂಬ ಒಂದೊಂದು ಹೆಜ್ಜೆಗೂ ನಾವು ಯಾವ ಥರ ಮಾಡಬೇಕು, ಹೇಗೆ ಮಾಡಬೇಕು, ಈ ಟ್ರೆಂಡ್ ಹೆಂಗಿದೆ ಅದು ನೋಡಿಕೊಂಡು ನಾವು ಮಾಡಿರೋದು ಸಿನಿಮಾ ಇದು. ಈ ಟೀಮ್ ಬಂದು 5 ವರ್ಷದಿಂದನೇ ನಾವು ಕಟ್ಕೊಂಡಿರೋ ಟೀಮು. ಬಟ್ ನೋಡಿಕೊಂಡು ಚೆನ್ನಾಗಿ ಒಂದು ಆನೆನ ಹೊಡಿಬೇಕು ಅನ್ನೋ ರೀತಿಯಲ್ಲಿ ನಾವು ಸಿನಿಮಾ ಮಾಡಿರೋದು. ನನ್ನ ಪಾತ್ರ ಜಾಸ್ತಿ ಹೇಳಬಾರ್ದು ಅಂತ ಡೈರೆಕ್ಟರ್ ಹೇಳಿದ್ದಾರೆ. ಬಟ್ ಮಾತಾಡೋಕ್ಕೆ ಏನಿಲ್ಲ ಅಂತ ನಾನು ಹೇಳ್ತೀನಿ. ಈ ಸಿನಿಮಾದ ನನ್ನ ಪಾತ್ರ ಹೆಸರು ಕೃಷ್ಣ ಅಂತ. ಬಟ್ ಈ ಸಿನಿಮಾದಲ್ಲಿ ನಂದು ಪ್ಲೇಯಿಂಗ್ ಬಾಯ್ ಕ್ಯಾರೆಕ್ಟರ್. ಬಟ್ ನಮ್ಮ ಪ್ಲೇಯಿಂಗ್ ಬಾಯ್ ಅಲ್ಲ, ಪ್ಲೇಯಿಂಗ್ ಗ್ರೌಂಡಲ್ಲಿ ಪ್ಲೇಯಿಂಗ್ ಆಡೋ ಬಾಯ್ ಥರ ಆ ಥರ ಹೋಗುತ್ತೆ. ಮಿಡಲ್ ಕ್ಲಾಸ್ ಸಿನಿಮಾ
ಯಾವ ಥರ ಎಲ್ಲರಿಗೂ ಅಟ್ಯಾಚ್ ಹೆಂಗಾಗುತ್ತೆ, ಒಬ್ಬೊಬ್ರಿಗೂ ಹೆಂಗೆ ಯಾವ ಥರ ಕನೆಕ್ಟ್ ಆಗುತ್ತೆ. ಹೌದು, ಪ್ರತಿಯೊಬ್ಬರು ತಲೆಯಲ್ಲಿ ಬಂದಿರುತ್ತೆ ಈ ಥರದೊಂದು ಸ್ಟೋರಿ ನನಗೂ ಈ ಥರ ಆಗಬೇಕಾಗಿತ್ತಲ್ಲ, ನೀವೇನು ಥಿಂಕ್ ಮಾಡಿದ್ದೀರಾ ಅದೇ ಥರನೇ ಇರುತ್ತೆ, ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅದೊಂದೇ ಸರ್ ನೀವು ಮಾತಾಡ್ರಿ ಸೆಂಟ್ರಿಗೆ ಬಂದ್ಬಿಡಿ. ನಾನು ಹೋಗ್ಲಾ ಬೇಡ? ಸೆಂಟ್ರಿಗೆ ಬಂದ್ಬಿಡಿ. ಅವ್ರು ನೀವು ಮಧ್ಯ ಬರ್ಬೇಕಂತ ಮೈಕು ಮಧ್ಯೆ ಮೈಕ್ ಸರ್, ನನ್ನ ಹೆಸರು ಧನುಷ್ ಅಂತ. ಇದು ನನ್ನ 2ನೇ ಸಿನಿಮಾ. ಮೊದಲನೇ ಸಿನಿಮಾ ರೆಬೆಲ್ ಹುಡುಗರು ಅಂತ ಒಂದು ಸಬ್ಜೆಕ್ಟ್ ಇದೆ. ಅದು ಟೆಲಿಫಿಲ್ಮ್, ಅಂದರೆ 1.5 ಅವರ್ ಆ ಥರ ಅದೀಗ ಅದನ್ನು ಥಿಯೇಟ್ರಲ್ಲಿ ರಿಲೀಸ್ ಮಾಡೋದು. ಅದು OTT, ಅಂದರೆ ನಮ್ಮ ಫ್ಲಿಕ್ಸ್ ಈ ಥರ OTT ಎಲ್ಲ ಇದರಲ್ಲಿ ಇದೆ ಸಬ್ಜೆಕ್ಟು. ಬಟ್ ಇದು ಮಿಡಲ್ ಕ್ಲಾಸ್ ರಾಮಾಯಣ ಸಿನಿಮಾ ಬಂದು ಆ್ಯಕ್ಚುಲಾಗಿ ನಾವು ಪ್ಲ್ಯಾನ್ ಮಾಡಿದ್ದು ಎರಡು ಲ್ಯಾಂಗ್ವೇಜ್. ಇವಾಗ ಮಾಡ್ತಿರೋದು 2 ಲ್ಯಾಂಗ್ವೇಜ್. ಬಟ್ ಈಗ ಫಸ್ಟು ರಿಲೀಸ್ ಮಾಡೋಣ ಅಂದ್ಕೊಂಡ್ರು ಕನ್ನಡ, ಆಮೇಲೆ ತೆಲುಗು. ಕನ್ನಡ ಪ್ಲಸ್ ತೆಲುಗು ಸಬ್ಜೆಕ್ಟ್ ಇದೆ. ಇದು ನಡೆಯುವಂಥ ಕತೆ ಬಂದು ಚಿಕ್ಕಬಳ್ಳಾಪುರ ನಂದಿ ಅಂತ ಒಂದು ವಿಲೇಜ್ ಬರುತ್ತೆ. ಇದು ನಂದಿ ಹಿಲ್ಸ್ ಅಂದರೆ ನಂದಿ ಪಟ್ಟದ ನಂದಿ ಅಂತ ಬರುತ್ತೆ. ಅಲ್ಲಿ ಆರಿಜಿನಲ್ ಸಬ್ಜೆಕ್ಟು. ಅಲ್ಲಿ ಆ್ಯಕ್ಚುಲಿ ಸ್ವಲ್ಪ ಈ ಬಾರ್ಡರ್ ತೆಲುಗು ಜಾಸ್ತಿ, ಈ ಸ್ಲ್ಯಾಂಗ್ ಬರುತ್ತೆ. ಆ ಸ್ಲ್ಯಾಂಗಲ್ಲಿ ತೆಲುಗುನಲ್ಲಿ ತೆಲುಗು ಸ್ಲ್ಯಾಂಗ್ ಬರುತ್ತೆ, ಕನ್ನಡದಲ್ಲಿ ಕನ್ನಡ ಸ್ಲ್ಯಾಂಗ್ ಥರ ಪ್ಲ್ಯಾನ್ ಮಾಡಿತ್ತು. ತೆಲುಗು ತುಂಬ ಚೆನ್ನಾಗಿ ಬರುತ್ತೆ. ಮೇಯ್ನ್ ಆ್ಯಕ್ಟಿಂಗ್ ವೈಸ್ ಆಗಿರ್ಬೋದು ತುಂಬ ವಿಭಿನ್ನವಾಗಿ ಬಂದಿದೆ ಸಿನಿಮಾ. ಮತ್ತು ಕತೆ ರೆಗ್ಯುಲರ್ ಕನ್ನಡ ಇಂಡಸ್ಟ್ರಿಯಲ್ಲಿ ಮಾಡ್ತಿರೋ ಪ್ಯಾಟರ್ನ್ ಅಂತೂ ಇಲ್ಲ, ಅದಂತೂ ಹೇಳಬಲ್ಲ. ಒಂದು ಕಮರ್ಷಿಯಲ್ ಸಾಂಗು, ಒಂದು ಕಮರ್ಷಿಯಲ್ ಫೈಟು ನನ್ನ ಸಿನಿಮಾನಲ್ಲಿ ನಾವು ಮಾಡೋಕ್ಕೆ ಹೋಗಿರೋದು ಒಂದು ಪ್ಯೂರ್ ಮಿಡಲ್ ಕ್ಲಾಸ್ ಸಬ್ಜೆಕ್ಟು, ಒಂದು ನೀಟ್ ಸಿನಿಮಾ. ಯಾವ ಥರ ಮಿಡಲ್ ಕ್ಲಾಸ್ ಅವ್ರು ಇರ್ತಾರೆ ಅದೇ ಥರನೇ. ಅದು ಏನೋ ಸ್ವಲ್ಪ ಅವ್ರನ್ನ ಪಾಲಿಷ್ ಮಾಡಿ ತೋರಿಸೋದಾಗಲಿ ಈ ಥರನ ನಾವು ಮಾಡೋಕ್ಕೆ. ಅದು ಬಿಟ್ಟರೆ ಕ್ಯಾರೆಕ್ಟರೈಸೇಷನ್ಸು ತುಂಬ ಜನ ಇದ್ದಾರೆ ಸರ್, ಆರ್ಟಿಸ್ಟ್ ತುಂಬ ಜನ ಇದ್ದಾರೆ. ಎಸ್ನಾರಾಯಣ್ ಮೇಡಮ್ ಆದರೆ ಮುಖ್ಯ ಅವರ ಫಾದರ್ ಅವರು ಎಸ್ನಾರಾಯಣ್ ಸರ್, ವೀಣಾ ಸುಂದರ್ ಸರ್ ಮೇಡಮ್, ಸುಂದರ್ ಸರ್ ಮತ್ತು ಶೋಭಾ ಸರ್. ಕಾಮಿಡಿ ತುಂಬ ಜನ ಇದ್ದಾರೆ, ಜಗಪ್ಪ, ಕಾರ್ತಿ, ತುಂಬ ಎಲ್ಲ ಒಳ್ಳೆಯ ಆರ್ಟಿಸ್ಟ್ನ ಕೊನೆ ಮಾಡಿದ್ದೀವಿ. ಬಟ್ ಎಲ್ಲೂ ಯಾರಿಗೂ ಬಿಲ್ಡಪ್ ಅಂತ ಬರಲ್ಲ, ಎಲ್ಲೂ ಕಮರ್ಷಿಯಲ್ ಸಾಂಗ್ ಅಂತ. ಇದೊಂದು ಬೇರೆ ಫಾರ್ಮೆಟಲ್ಲೇ ಶೂಟ್ ಆಗಿರೋಂಥ ಸಿನಿಮಾ. ರೆಗ್ಯುಲರ್ ಕನ್ನಡ ಇಂಡಸ್ಟ್ರಿಯಲ್ಲಿ ಬರೋ ಫಾರ್ಮೆಟಲ್ಲಿ ಇಲ್ಲ ಸಿನಿಮಾ, ಅದಂತೂ ನಾನು ಹೇಳ್ತೇನೆ. ಕತೆ ತುಂಬ ಎಂಟರ್ಟೈನ್ಮೆಂಟ್ ಆಗಿದೆ. ನಮ್ಮ ಕತೆ ಬಂದು ಒಂದು 2 ಅವರ್ ಇದೆ ಅಂತಂದರೆ ಅದರಲ್ಲಿ 1-1.5 ಗಂಟೆ ಫುಲ್ ನಗಿಸುತ್ತೆ ಸಿನಿಮಾ. ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತೂ ಕೊಡುತ್ತೆ. ಮತ್ತು ಪಕ್ಕ ಫ್ಯಾಮಿಲಿ ಆಡಿಯನ್ಸ್ ಸಿನಿಮಾ. ಒಂದು ವಲ್ಗಾರಿಟಿ ಮಾತಾಗಲಿ ಇನ್ನೊಂದಾಗಲಿ ಸುಮ್ಮನೆ ಕಾಮಿಡಿ ಮಾಡೋದು ಫುಲ್ ಆ್ಯಂಡ್ ಔಟ್ ಏನೋ ಎಂಟರ್ಟೈನ್ಮೆಂಟ್. ಕಮರ್ಷಿಯಲ್ ಅಲ್ಲ, ಎಂಟರ್ಟೈನ್ಮೆಂಟ್ ಇದೆ. ಸಾಂಗ್ಸ್ ಹೇಳಬೇಕು. ಸಾಂಗ್ಸ್ ಆಲ್ರೆಡಿ ಒಂದು ಸಾಂಗ್ ರಿಲೀಸ್ ಆಗಿದೆ, ರಾಧಾ ಅಂತ. ಸಾಂಗ್ಸು ರಮೇಶ್ ಸರ್ ಹೇಳಿದ್ದಾರೆ. ಓಕೆ, ಸಾಂಗ್ಸು ಆ್ಯಕ್ಚುಲಿ ನಾವು ಆಡಿಯೋ ಚಾನಲ್ ಯೂಸ್ ಮಾಡಿದ್ವಿ. ಯಾವ ಆಡಿಯೋದವರು ನಮ್ಮ ಸಾಂಗ್ಸ್ನ ತಗೊಂಡಿದೆ. ಎಲ್ಲರೂ ನಾವು ಲಕ್ಷಗಳಲ್ಲಿ ಖರ್ಚು ಮಾಡಿದ್ರೆ ಎಲ್ಲರೂ 1,000 ಕೇಳೋಕ್ಕೆ ಶುರು ಮಾಡಿದ್ವಿ. ಅದಕ್ಕೆ ಯಾವ ಆಡಿಯೋ ಚಾನಲ್ಗೂ ನಾವು ಕೊಡೋಕ್ಕೆ ಇಷ್ಟಪಟ್ಟಿದ್ದೀವಿ. ಒಂದು ಸಿಂಗರ್ ದುಡ್ಡು ವಾಪಸ್ ಬರುತ್ತೆ ಅಂತ ನನಗೆ ಅನಿಸಿಲ್ಲ. ಯಾರೂ ಕೇಳಿಲ್ಲ. ಸಾಂಗ್ ಕೇಳ್ತಾರೆ, ತುಂಬ ಚೆನ್ನಾಗಿದೆ ಅಂತಾರೆ, ಬಟ್ ಕಮರ್ಷಿಯಲ್ಸ್ ಬರೋಷ್ಟೊತ್ತಿಗೆ ನಾವು ದುಡ್ಡು ಕೊಡೋಕ್ಕಾಗಲ್ಲ, ಫ್ರೀಯಾಗಿ ಆಗ್ತಿಲ್ಲ, ಇವೆಲ್ಲ ಬರುತ್ತೆ. ಅದಕ್ಕೆ ಏನು ಮಾಡಿದ್ವಿ, ನಮ್ಮದೇ ಚಾನಲ್ ಬಾವ್ ಸ್ಟುಡಿಯೋಸ್ ಅಂತ ನಮ್ಮ ನಾವು ಟೀಮ್ ಫಾರ್ಮ್ ಮಾಡಿಬಿಟ್ಟು ಬಾವ್ ಸ್ಟುಡಿಯೋಸ್ ಅಂತ ಅದರಲ್ಲೇ ಹಾಕಿದ್ವಿ. ಒಂದು ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆ, 1 lakh ಅವು ರೀಚ್ ಆಗಿದೆ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ರೀಚ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಈಗ 2ನೇ ಸಾಂಗು ಮಹಾರಾಣಿ ಸಾಂಗ್ ಅಂತ ಮೇಡಮ್ದು ತುಂಬ ಚೆನ್ನಾಗಿ ಬಂದಿದೆ. ರಾಜೇಶ್ ಸರ್ ಆಡಿದ್ದಾರೆ. ಮ್ಯೂಸಿಕ್ ಬಂದು ಅಲೆಕ್ಸ್ ಸರ್ ಅಂತ. ನಾನು ಮೇನ್ ಮಾತಾಡಬೇಕಾಗಿರೋದು ಈ ಸಿನಿಮಾ 3-4 ವಿಷಯ ಅಂತಂದರೆ ಅದರಲ್ಲಿ ಮೇಯ್ನು ಮ್ಯೂಸಿಕ್ ಆಗುತ್ತೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಎಲ್ಲೂ ಹೊಸಬ್ರು ಅಂತ ಅನಿಸಲ್ಲ. ಫಸ್ಟ್ ಆಫ್ ಆಲ್ ಹೊಸಬ್ರಲ್ಲ, ತುಂಬ ಸಿನಿಮಾ ಮಾಡ್ತಿದ್ದಾರೆ. ಬಟ್ ಈ ಸಿನಿಮಾಗೆ ತುಂಬ ಕಷ್ಟಪಟ್ಟು ಮ್ಯೂಸಿಕ್ ಅಂತೂ ತುಂಬ ಜಾಸ್ತಿ ಕಷ್ಟಪಟ್ಟು ಮಾಡಿದ್ದಾರೆ. ಸಾಂಗ್ಸ್ ತುಂಬ ಚೆನ್ನಾಗಿ ಬಂದಿದೆ. ಈಗ ಮ್ಯಾಮ್ದು ನೆಕ್ಸ್ಟು ವೀಕಲ್ಲಿ ಇಲ್ಲ 10 ಡೇಸಲ್ಲಿ ಸಾಂಗ್ ರಿಲೀಸ್ ಆಗುತ್ತೆ. ನಿಮಗೆ ಗೊತ್ತಾಗುತ್ತೆ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ, ಕಲರ್ಫುಲ್ ಆಗಿ ಬಂದಿದೆ. ಇವತ್ತು ಆ್ಯಕ್ಚುಲಿ ಅದು ಸಾಂಗ್ ಫೋಟೋಶೂಟ್ ಕೂಡ ಮಾಡ್ತಿದ್ದೀವಿ, ಈ ಫ್ಲೋರಲ್ಲೇ ಮಾಡ್ತಿದ್ದೀವಿ. ಅದಕ್ಕೆ ಒಂದು ಚಿಕ್ಕ ಚಾಟ್ ಇಟ್ಕೊಳ್ಳೋಣ ಅಂತ ಹಂಗೆ ಕೊಂಡಲೇ ಮುಗಿಸಿದ್ವಿ.
ಎಲ್ಲರ ಜೊತೆ ಕಮ್ಯುನಿಕೇಷನ್ ಮಾಡ್ದಂಗೆ ಇರುತ್ತೆ. ಮತ್ತು ಇವತ್ತಿಂದ ಪ್ರಮೋಷನ್ ಶುರು ಮಾಡ್ತಾ ಇದ್ವಿ. ಆದಷ್ಟು ಒನ್ ಮಂತ್ ಇಲ್ಲ 1.5 ಮಂತಲ್ಲಿ ಸಿನಿಮಾ ಥಿಯೇಟ್ರಿಗೆ ಬರ್ತಾ ಇದೆ. ಎಷ್ಟು ದೊಡ್ಡದಾಗಿ ಬರ್ತೀವೋ ನಮ್ಗೆ ಗೊತ್ತಿಲ್ಲ. ಟ್ರೈಲರ್ ಕಟ್ ಆಗಿದೆ. ಟ್ರೈಲರ್ ಕಟ್ ತುಂಬ ವಿಭಿನ್ನವಾಗಿದೆ, ತುಂಬ ಚೆನ್ನಾಗಿದೆ. ಒಂದು ಸತಿ ನೀವು ನೋಡಿ, ಅಂದರೆ ನಾನು ಟ್ರೈಲರ್ ಕಟ್ ರಿಲೀಸ್ ಮಾಡಿದಾಗ ನೀವು ಒಂದು ಸತಿ ನೋಡಿ, ನಿಮಗೆ ರೀಚ್ ಮಾಡಬೇಕು ಜನಕ್ಕೆ ಅನಿಸಿದ್ರೆ ಮಾಡಿ, ಓಕೆನಾ? ಯಾಕಂದರೆ ಚೆನ್ನಾಗಿ ಬಂದಿದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ, ನೀಟಾಗಿ ಮಾಡಿದ್ದೀವಿ ಸಿನಿಮಾ ಅಂತ. ಆದರೆ ನಿಮಗೂ ಒಂದು ರಿವ್ಯೂ ಕೊಡ್ತೀವಿ, ಎಲ್ಲ ಮೀಡಿಯಾದವ್ರಿಗೂ ಒಂದು ರಿವ್ಯೂ ಕೊಡ್ತೀವಿ. ಮೇನ್ ಸಪೋರ್ಟ್ ಬೇಕಾಗಿರೋದು ಆ್ಯಕ್ಚುಲಿ ನಿಮಗೆ, ಯಾಕಂದರೆ ನಾವು ಹೊಸಬರು. ನಮ್ಮ ಪ್ರಕಾರ ನಾವು ಹೊಸಬರಲ್ಲ, ಬಟ್ ಜನಗಳ ಪ್ರಕಾರ ನಾವು ಹೊಸಬರು, ಯಾರಿಗೂ ನಾವು ಗೊತ್ತಿಲ್ಲ. ಹಾಗಾಗಿ ಸ್ವಲ್ಪ ಸಪೋರ್ಟ್ ನಿಮ್ಮ ಕಡೆಯಿಂದ ಬೇಕು. ನಿಮ್ಗೊಂದು ರಿವ್ಯೂ ಕೊಡೋಕ್ಕೂ ರೆಡಿ ನೀವು ಕೊಡ್ತೀನಿ, ಆದಷ್ಟು ಬೇಗ ಕೊಡ್ತೀನಿ. ಅದು ಬಿಟ್ಟರೆ ಕ್ಯಾರೆಕ್ಟರೈಸೇಷನ್ಸು, ಹೀರೋ ಆಗಿರ್ಬೋದು, ಹೀರೋಯಿನ್ ಮ್ಯಾಮ್ ಆಗಿರ್ಬೋದು, ಅವ್ರ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸ್ಟಾರ್ಟಿಂಗಿಂದ ತುಂಬ ನಗಿಸ್ತಾರೆ, ಬಟ್ ಕ್ಲೈಮ್ಯಾಕ್ಸ್ ಹತ್ರ ಹೋದಂಗೆ ಎಮೋಷನ್ಸ್ ತುಂಬ, ಸೆಕೆಂಡ್ ಹಾಫಲ್ಲಿ ಫುಲ್ ಎಮೋಷನ್ಸ್ ಹೋಗುತ್ತೆ ಸಿನಿಮಾ. ಕಣ್ಣಲ್ಲಂತೂ ನೀರಾಗ್ತದೆ ಸಿನಿಮಾ. ಮತ್ತು ಆಚೆ ಬಂದು ಯಾವುದೇ ಆಡಿಯನ್ ಆಗಲಿ ಸಿನಿಮಾ ಚೆನ್ನಾಗಿಲ್ಲ ಅನ್ನೋ ಥರ ಅಂತೂ ನಾವು ಮಾಡಿಲ್ಲ. ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗದಿರೋ ರೀತಿ ಬರ್ತೀವಿ ಆಚೆ ಅನ್ನೋ ಥರ ಮಾಡಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದೀವಿ. ನೋಡೋಣ ಸಿನಿಮಾ ಆಚೆ ಬಂದಮೇಲೆ ಯಾವ ಥರ ಜನ ರಿಯಾಕ್ಟ್ ಮಾಡ್ತಾರೆ. ಇದು ವರ್ಕ್ಶಾಪ್ ಮಾಡಿದೆ ಸರ್, ವರ್ಕ್ಶಾಪ್ ಏನು ಮಾಡಿಲ್ಲ? ನಾವು ಮಾಡಿದ್ವಿ ಸರ್, ವರ್ಕ್ಶಾಪೆಲ್ಲ ಮಾಡಿದ್ವಿ. ಯಾಕಂದರೆ ಮ್ಯಾಮ್ದು ಬೇರೆ ಥರ ಲುಕ್ ಇತ್ತು, ಈಗಲ ಅಂತ ಆ್ಯಕ್ಚುಲಿ ಒಪ್ಕೊಂಡಿದ್ದೆ. ಪಾಪ ಕತೆ ಕೇಳಿ ಆ್ಯಕ್ಚುಲಿ ಅವ್ರು ಒಪ್ಕೊಂಡ್ರು. ತುಂಬ ಚೆನ್ನಾಗಿ ಬಂದಿದೆ. ಅವ್ರ ಪಾತ್ರ ಸ್ವಲ್ಪ ಎಮೋಷನ್, ಅವ್ರಿಗೆ ಆಲ್ರೆಡಿ ಎಮೋಷನ್ ತುಂಬ ಜಾಸ್ತಿ ಇದೆ. ಆಲ್ರೆಡಿ ಸೀರಿಯಲ್ಲೆಲ್ಲ ನೋಡಿದ್ದೀವಿ ನಾವು. ಬಟ್ ಈ ಸಿನಿಮಾ ಇನ್ನೂ ಎಮೋಷನಲ್ ಕ್ಯಾರೆಕ್ಟ್ರು. ಆ್ಯಟಿಟ್ಯೂಡಲ್ಲಿದ್ದರೆ ಚೆನ್ನಾಗಿ ಕಾಣಿಸ್ತಾರೆ, ಬಟ್ ಈ ಸಿನಿಮಾನಲ್ಲಿ ನಾವು ಆ್ಯಟಿಟ್ಯೂಡಲ್ಲಿ ಮಾಡಿಸಿಲ್ಲ, ಎಲ್ಲೂ ಮಾಡಿಸಿಲ್ಲ, ತುಂಬ ಎಮೋಷನಲ್ ಮಾಡ್ತಿದ್ವಿ. ಅವರು ಅಂತಿದ್ರು ನಾನು ಆಚೆ ಇರೋದೇ ಬೇರೆ, ಈ ಥರನೇ ಬೇರೆ ಅಂತ. ಆ್ಯಕ್ಚುಲಿ ತುಂಬ ಎಮೋಷನಲ್ ಕನೆಕ್ಟ್ ಆಗುತ್ತೆ ಪಾತ್ರ. ಹೀರೋ ಪಾತ್ರ ಕೃಷ್ಣ ಅಂತ ಪಾತ್ರ, ಅದು ನಿಮ್ಮನ್ನು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ತುಂಬ ಚೆನ್ನಾಗಿ ಕರ್ಕೊಂಡು ಹೋಗುತ್ತೆ. ಆ ಕ್ಯಾರೆಕ್ಟರ್ ಚೆನ್ನಾಗಿದೆ. ಹೀರೋ ಅನ್ನೋದಕ್ಕಿಂತ ಆ ಕ್ಯಾರೆಕ್ಟರೈಸೇಷನು, ಇಲ್ಲಿ ಹೀರೋ ಇನ್ನೊಂದು ಕ್ಯಾರೆಕ್ಟರೈಸೇಷನ್ ತುಂಬ ಚೆನ್ನಾಗಿ ಬಂದಿದೆ ಪಾತ್ರ, ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಮತ್ತು ಪ್ರೊಡ್ಯೂಸರ್ಸರು ನಾನು ಸ್ಟಾರ್ಟಿಂಗ್ ಕೊಟ್ಟಿದ್ದೆ ಅವ್ರೊಂದು ಬಜೆಟ್, ಈಗ ಕರ್ಕೊಂಬಂದು ನಿಲ್ಸಿದ್ದಾರೆ ಒಂದು ಬಜೆಟ್ ಕಟ್ಕೊಂಡಿದ್ದಾರೆ. ಅವ್ರು ಬಂದು ನೋಡಿದಾಗೆಲ್ಲ, ಅವ್ರು ನೋಡಿದಾಗೆಲ್ಲ ಇಲ್ಲ ಇನ್ನೂ ಚೆನ್ನಾಗಿ ಆಗಬೇಕು ಅಂತಲೇ ಅದು ಒಂದು ಚೂರು ಕಡಿಮೆ ಮಾಡಿದೆ ಸಿನಿಮಾಗೆ, ಏನು ಬೇಕೋ ಅದೆಲ್ಲ ಮಾಡಿದ್ದಾರೆ. ಅದು ಬಿಟ್ಟು ನಮ್ಮ ಟೀಮ್ ಅಂದರೆ ನಮ್ಮ DOP ವಿನೋದ್ ಅವರು, ಅವ್ರು ಆ್ಯಕ್ಚುಲಿ ವಿಲಿಯಮ್ ಸರ್ ಹತ್ರ ಕೆಲಸ ಮಾಡ್ತಾರೆ. ವಿಲಿಯಮ್ ಸರ್ ಹತ್ರ ವಿಕ್ರಾಂತ್ ರೋಣ ಅವ್ರ ಕ್ಯಾಮ್ರಾಮನ್, ಅವ್ರ ಅಸಿಸ್ಟೆಂಟ್. ಇವಾಗ ಇದು ನನ್ನ ಅವ್ರ ಜೊತೆ ಮತ್ತೆ 2ನೇ ಪ್ರಾಜೆಕ್ಟ್. ಫಸ್ಟ್ ಪ್ರಾಜೆಕ್ಟ್ ಅವರೇ DOP. ಅವ್ರ ವರ್ಕು ನೀವು ಸಿನಿಮಾ ನೋಡ್ತೀರಾ, ಟ್ರೈಲರಲ್ಲೇ ನೋಡ್ತೀರಾ, ತುಂಬ ಚೆನ್ನಾಗಿ ಬಂದುಬಿಟ್ರೆ. ಉದಯ್ ಅವರು ನನ್ನ ಸಿನಿಮಾ ಸ್ಟಾರ್ಟ್ ಆದಾಗಿಂದ ಇದುವರೆಗೂ ಅವ್ರು ಆ್ಯಕ್ಚುಲಿ ಈ ಸಿನಿಮಾಗೆ ಅಸೋಸಿಯೇಟ್. ಮತ್ತು ಎಲ್ಲ ಕ್ರಿಯೇಟಿವಿಟಿಯು ಮತ್ತು ಎಲ್ಲ ಕೆಲಸ ನಿಭಾಯಿಸಿದ್ದಾರೆ ಅವರು. ಮತ್ತು ಡೈಲಾಗ್ಸು, ಸ್ಕ್ರೀನ್ ಪ್ಲೇ ನನ್ನ ಜೊತೆ ಕೂತ್ಕೊಂಡು ಸಿನಿಮಾ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಇದುವರೆಗೂ ಜೊತೆ ಇದ್ದಾರೆ. ಟೀಮ್ ಆ್ಯಕ್ಚುಲಿ ನಾವು ಫಾರ್ಮ್ ಮಾಡಿದ್ದು ಇದರಲ್ಲಿ ಅಂದರೆ ಟೆಕ್ನಿಕಲಿ ಚೆನ್ನಾಗಿರೋ ವ್ಯಕ್ತಿಗಳೆಲ್ಲ ಸೇರಿ ಫಾರ್ಮ್ ಮಾಡಿರೋ ಟೀಮ್. ನೋಡೋಣ, ಒಂದು ವಿಭಿನ್ನ ಪ್ರಯತ್ನ ಏನಾಗುತ್ತೋ ನೋಡೋಣ. ಬಟ್ ಒಂದು ರಿವ್ಯೂ ಅಂತೂ ಕೊಡ್ತೀನಿ, ಎಲ್ಲರಿಗೂ ಕೊಡ್ತೀನಿ, ಮೀಡಿಯಾದವ್ರಿಗೆ ಎಲ್ಲರಿಗೂ ಒಂದು ರಿವ್ಯೂ ಕೊಡ್ತೀನಿ. ನನ್ನ ಒಪಿನಿಯನ್ಗಿಂತ ನಮ್ಮ ಮಗು ನಮ್ಗೆ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೇನು ಕಾಣಿಸುತ್ತೆ ಅನ್ನೋದು ನನಗೂ ಇದೆ. ಈ ಥರ ಮಾತಾಡ್ತಾರೆ, ಏನಂದರೆ ಮಾತಾಡ್ತಾರೆ ಅಂತ ಅನ್ಕೋಬೇಡಿ. ನಿಮಗೇನೋ ಒಂದು ಕಾನ್ಫಿಡೆನ್ಸ್ ಅಷ್ಟೇ, ಸಿನಿಮಾ ಮಾಡೋದು ಒಂದು ಕಾನ್ಫಿಡೆನ್ಸ್ ಅಷ್ಟೇ. ನಿಮ್ಮ ಸಪೋರ್ಟ್ ಅಂತೂ ಬೇಕೇ ಬೇಕು, ನಿಮ್ಮ ಸಪೋರ್ಟ್ ಬೇಕೇ ಬೇಕು 100%. ನಿಮ್ಗೊಂದು ರಿವ್ಯೂ ಕೊಡ್ತೀನಿ. ರಮೇಶ್ ಸರ್ ಇದ್ದಾರೆ, ಒಂದ್ಸರಿ ಕಮ್ಯುನಿಕೇಟ್ ಮಾಡ್ತೀನಿ, ಒಂದು ರಿವ್ಯೂ ಕೊಡ್ತೀನಿ, ಆಮೇಲೆ ಮಾತಾಡ್ತೀನಿ. ಅವತ್ತು ನಾನೇ ಮಾತಾಡ್ತೀನಿ, ಅವತ್ತು ನೀವು ಮಾತಾಡ್ತೀನಿ ಒಂದು ಸ್ವಲ್ಪ. ಸೊ ಇನ್ನೊಂದು ಏನು ಅಂತ ಹೇಳಿದ್ರೆ, ಕಥೆ ವಿಷಯಕ್ಕೆ ಬಂದಾಗ ಮ್ಯಾಮ್ ಹೇಳಿದ್ರು ಕಪ್ಪಿನ ಹುಡುಗಿ ಬೆಳಗಿನ ಹುಡುಗರಿಗೆ ಲವ್ ಆಗುತ್ತೆ. ಇವಾಗ ನಾವು ಸೀರಿಯಲ್ ಅಂತ ಬಂದಾಗ ಜಾಸ್ತಿ ಸೀರಿಯಲಲ್ಲಿ ಇಂಥದ್ದೇ ವಿಷಯಗಳು, ಇಂಥದ್ದೇ ಸ್ಟೋರಿ ಬರ್ತಾ ಇದೆ. ಸೀರಿಯಲ್ ಏನಾದರೂ ಇನ್ಸ್ಪೈರ್ ಆಗಿ ಸ್ಟೋರಿ ಮಾಡಿದ್ದ? ಇಲ್ಲ, ಅಂದರೆ ಆ ಥರ ಅಲ್ಲ. ಕತೆ ಎಲ್ಲರಿಗೂ ಗೊತ್ತಿಲ್ಲ, ಅಂದರೆ ನಾನು ಹುಟ್ಟಿದ ಕಡೆ ಇನ್ನೊಂದು ಇಲ್ಲ. ಇದು ಈ ಸಿನಿಮಾದಲ್ಲಿ ಬಂದಿರ್ತಕ್ಕಂಥ ಕಥೆ ಏನಿದೆ ಆಲ್ಮೋಸ್ಟ್ ನಿಮ್ಮ ಜೀವನದಲ್ಲಿ ಸುತ್ತಮುತ್ತ ನೀವು 2-3 ಕ್ಯಾರೆಕ್ಟರ್ ಆದರೂ ನೀವು ನೋಡಿರ್ತೀರ. ಇದು ಇನ್ಸ್ಪೈರ್ ಆಗಿ ಒಂದು ಕತೆ ಹುಟ್ಟಿಸ್ ಅಷ್ಟೇ. ಸೀರಿಯಲ್ ನೋಡಿ ನಾವು ನಮ್ಮ ಸುತ್ತಮುತ್ತ ಜೀವನದಲ್ಲೂ ಸಹ ಈ ಕಥೆಗಳು ನಡೆದಿದೆ. ಬೇಸ್ಡ್ ಆನ್ ಲಿಟಲ್ ಬಿಟ್ ಟ್ರೂ ಸ್ಟೋರೀಸ್. ಅಲ್ಲೆಲ್ಲ ಸ್ವಲ್ಪ ನಿಜ ಜೀವನದ ಕಥೆಗಳು ಏನು ನಡೆದಿದೆ, ಸ್ವಲ್ಪ ಅಂಶಗಳನ್ನು ತಗೊಂಡು ಈಗಿನ ಜನಕ್ಕೆ ಏನು ಕತೆ ಬೇಕು, ಜಸ್ಟ್ ಕತೆ ಕೊಟ್ಟರೆ ಈಗ ಸುಮಾರು ಸಿನಿಮಾಗಳು ಬರ್ತಾ ಇದೆ. ಕತೆ ಅಂದ್ರೆ ಯಾವ ರೀತಿ ಹೇಳಿಕೊಳ್ತಿದ್ದೀವಿ ಅದನ್ನೇ ಹೇಳ್ತಾ ಇದ್ದೀನಿ. ಈಗ
ಸುಮಾರು ಸಿನಿಮಾಗಳು ಬರ್ತಾ ಇದೆ, ಯಾವನು ಜನಗಳ ಮಟ್ಟಕ್ಕೆ ರೀಚ್ ಆಗ್ತಾ ಇಲ್ಲ. ನೀವೇ ನೋಡ್ತಾ ಇದ್ದೀರಾ, ಅವ್ರು ಹೇಳ್ಕೋಬೋದು ನಮ್ಮ ಸಿನಿಮಾ ಚೆನ್ನಾಗಿದೆ, ನಮ್ಮ ಸಿನಿಮಾ ಚೆನ್ನಾಗಿದೆ ಅಂತ. ಚೆನ್ನಾಗಿದ್ರೆ ಆಬ್ವಿಯಸ್ಲಿ ಓಡೇ ಹೋಗುತ್ತೆ. ನಾವು ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಜನಕ್ಕೆ ಏನು ಬೇಕು ತುಂಬ ಕ್ಯಾಲ್ಕುಲೇಟಿವ್ ಆಗಿ ನಾವು ಸ್ಕ್ರಿಪ್ಟ್ನ ಬರೆದು ಇಲ್ಲಿ ನಾವು ಅದೇ ನಮ್ಮ ಡೈರೆಕ್ಟರ್ ಹೇಳಿದಾಗೆ ನಮ್ಮ ಹೊಸ ತಂಡವನ್ನು ಜನಕ್ಕೆ ಕಲಿಸ್ಬೋದು. ಸುಮಾರು ಅನುಭವನ ನಾವು ಈ ಒಂದು ಸಿನಿಮಾದಲ್ಲಿ ಹಾಕಿ, ಸುಮಾರು ಅನುಭವ ನಮ್ಮ ಅನುಭವಗಳನ್ನು ಹಾಕಿ ಆಲ್ಮೋಸ್ಟ್ ಎಲ್ಲ ಈ ಕೆಲಸ ಮಾಡಿರ್ತಕ್ಕಂಥ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಇಲ್ಲ DOP ಆಗಿರ್ಬೋದು, ತುಂಬ ಅನುಭವ ಇರುವಂಥದ್ದು. ತುಂಬ ಅನುಭವನ ಸಿನಿಮಾಗೆ ಹಾಕಿ ಜನಕ್ಕೆ ಏನು ಬೇಕು, ಯಾವುದಕ್ಕೆ ಎಂಟರ್ಟೈನ್ ಮಾಡಬೇಕು, ಒಂದು ಸಣ್ಣ ಪುಟ್ಟ ಲ್ಯಾಕ್ ಕೊಟ್ಟರು ಜನ ಮಾತಾಡ್ಕೋತಾರೆ ಈ ಕಾಲದಲ್ಲಿ. ನಾವು ಎಷ್ಟೊಂದು ಆಗಿದೆ, ಎಷ್ಟೊಂದು ಆಗಿದೆ. ಸೊ ಎಲ್ಲಾನು ಟ್ರಿಮ್ ಮಾಡಿ ಎಷ್ಟು ಬೇಕು ಅಷ್ಟು ನೀಟಾಗಿ ಕಂಪ್ಲೀಟ್ ಒಂದು ಪ್ರಾಡಕ್ಟ್ನ ನಾನು ಕೊಡಬೇಕು ಅಂತ ತಲೆಯಲ್ಲಿ ಇಟ್ಕೊಂಡು ಸಿನಿಮಾ ಮಾಡಬೇಕಾದ್ರೂ ಕೂಡ ನಾನು ಎಡಿಟಿಂಗ್ ಟೈಮಲ್ಲಿ ಕೂಡ ಅದನ್ನ ಏನೇನು ಅಪ್ಗ್ರೇಡ್ ಮಾಡಬೇಕು, ಎಲ್ಲೆಲ್ಲಿ ಬಿಡಬೇಕು ಕಳೆನ, ಎಲ್ಲೆಲ್ಲಿ ಕೀಳಬೇಕು ಕಳೆನೆಲ್ಲ ಕಿತ್ತು ಒಳ್ಳೆ ಪ್ರಾಡಕ್ಟ್ ನಾವು ರೆಡಿ ಮಾಡ್ತೀವಿ. ರೀವರ್ಕ್ ತುಂಬ ಚೆನ್ನಾಗಿ ಜಾಸ್ತಿ ಮಾಡಿದೆ. ಅಂದರೆ ಸೀನ್ಸ್ ತುಂಬ ಮತ್ತೆ ಮತ್ತೆ ಎಡಿಟ್ ಆಗಿದೆ. ಮ್ಯಾಮ್ 2 ಸತಿ ಅದು ಏನು ಸತಿ ರೀಶೂಟ್ ಆ್ಯಕ್ಚುಲಿ ಹತ್ತಿದ್ದಾರೆ 2-3 ಸತಿ ರೀಶೂಟ್ ಆಗಿದೆ. ಕ್ಲೈಮ್ಯಾಕ್ಸ್ 2-3 ಸತಿ ಅದು ಮತ್ತೆ ಮತ್ತೆ ರೀಶೂಟ್ ಆಗಿದೆ. ಯಾಕಂದರೆ ಒಂದು ಒಳ್ಳೆ ಪ್ರಾಡಕ್ಟ್ನ ಕೊಡಬೇಕು ಅನ್ನೋದಷ್ಟೇ ನಮಗೆ ಇದು. ಎಲ್ಲ ಮಾಡೋದು ನೋಡೋದು ಇಲ್ಲ ಇನ್ನೂ ಸ್ವಲ್ಪ ಸಿನಿಮಾ ಇನ್ನೇನು ಕೇಳ್ತಿದೆ ಅಂತ ಅನ್ಸಿದ್ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಟೈಮ್ ತೊಗೊಂಡಿದ್ದೀವಿ. ಆ್ಯಕ್ಚುಲಿ 2 ವರ್ಷ ಟೈಮ್ ತೊಗೊಂಡಿದ್ದೀವಿ. ಬಟ್ ಅದಕ್ಕೆ ತಕ್ಕಂಗೆ ಪ್ರಾಡಕ್ಟ್ ಇದೆ ಅಂತ ಅನ್ಕೊತಾ ಇದ್ದೀನಿ. ಪಾಸಿಂಗ್ ಕ್ಲೌಡ್ ಥರ ಆಗಲ್ಲ ನನ್ನ ಸಿನಿಮಾ ಅಂತ ಒಂದು ಕಾನ್ಫಿಡೆನ್ಸ್ ಇದೆ. ಯಾಕಂದರೆ ವಾರಕ್ಕೆ ತುಂಬ ಸಿನಿಮಾ ರಿಲೀಸ್ ಆಗ್ತಿದೆ, ಹೋಗ್ತಿದೆ, ಆ ಥರ ಎಲ್ಲ ಆಗ್ತಿದೆ. ಆ ಥರ ಪಾಸಿಂಗ್ ಕ್ಲೌಡ್ ಆಗಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಂತೂ ಇದೆ. ನೋಡೋಣ, ಅಟ್ಲೀಸ್ಟ್ ಜನ ಎಲ್ಲೋ ಒಂದು ಕಡೆ ನೋಡ್ತಾರೆ. ಅಂದರೆ ಥಿಯೇಟ್ರಿಗೆ ಬಂದು ನೋಡ್ತಾರೆ ಅಂತ ಹೇಳೋಕ್ಕಾಗಲ್ಲ. OTT ಆಗಿರ್ಬೋದು, ಸ್ಯಾಟಲೈಟ್ ಆಗಿರ್ಬೋದು, ಎಲ್ಲೋ ಒಂದು ಕಡೆ ನನ್ನ ಸಿನಿಮಾ ನೋಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ನೋಡೋಣ. ಜನ ಜಸ್ಟ್ ಕತೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಮಾತ್ರ ಸಾಲದು, ಜನಕ್ಕೆ ವಾವ್ ಅನಿಸ್ಬೇಕು. ಅದು ನಮ್ಮ ಇಂಟೆನ್ಷನ್. ಜಸ್ಟ್ ಕಥೆಯಲ್ಲಿ ಮಾತ್ರ ಸಾಂಗ್ಸು ಅಷ್ಟೇ, ಪ್ರತಿ ಸಾಂಗು ಕೇಳಿದಾಗ ವಾವ್ ಅನಿಸ್ಬೇಕು, ಮತ್ತೆ ಮತ್ತೆ ಗುರುತಾ ಇರಬೇಕು. ಈಗ ಬರೋ ಸಾಂಗ್ಗಳು ಅಷ್ಟೇ, ಒಂದ್ಸಲ 2 ಸಲ ಕೇಳಿದ್ರೆ ಹೊರಟೋಗ್ತವೆ, ಗಾಳಿಯಲ್ಲಿ ಹೊರಟೋಗ್ತವೆ. ಇನ್ನೊಂದು 10 ವರ್ಷ 15 ವರ್ಷ ಒಂದು ಸಾಂಗ್ ಮತ್ತೆ ಮತ್ತೆ ಕೇಳಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ರಿವರ್ಸ್ ಮಾಡಿ ಒಂದು ಸಿನಿಮಾ ಮಾಡಬೇಕಂದ್ರೆ ಅಷ್ಟು ಬೇಗ ಈ ಕಾಲದಲ್ಲಿ ಆಗಲ್ಲ. ಹಳೆ ಕಾಲದಲ್ಲಿ ಜಸ್ಟ್ ತಿಂಗಳಲ್ಲಿ ಮಾಡಾಕ್ತಾ ಇತ್ತು. ಈಗಿನ ಕಾಲದಲ್ಲಿ ತುಂಬ ಏನೇನು ಬೇಕು ಅದಕ್ಕೆ ಕಂಪ್ಲೀಟಾಗಿ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಷ್ಟು ಪ್ರೊವೈಡ್ ಮಾಡಿ ಪ್ರಾಡಕ್ಟ್ ರೆಡಿ ಮಾಡಿ. ಯಾವ ಜಾನರ್ ಸಿನಿಮಾ ಸರ್? ಲವ್ ಸ್ಟೋರಿ ಹೇಳ್ಕೊಟ್ಟಿದ್ದೀರಾ? ಜನಕ್ಕೆ ಕಾಮಿಡಿ ತಗೋಬೇಕು. ಕಾಮಿಡಿ ಇದೆ, ಬರೀ ಕಾಮಿಡಿ ಇದ್ರೂ ನೋಡಲ್ಲ, ರೊಮ್ಯಾನ್ಸ್ ಬೇಕು, ಸ್ವಲ್ಪ ರೊಮ್ಯಾನ್ಸ್ ಇದೆ. ಎಂಟರ್ಟೈನ್ಮೆಂಟ್ ಬೇಕು, ಎಂಟರ್ಟೈನ್ಮೆಂಟು ಇದೆ. ಡ್ರಾಮಾ ಬೇಕು, ಡ್ರಾಮಾನೂ ಇದೆ. ಆಲ್ಮೋಸ್ಟ್ ಮಿಕ್ಸ್ಚರ್ ಆಫ್ ಎಲ್ಲ ಜನರ್ಸ್ ಇದೆ. ಒಂದು ಆ್ಯಕ್ಷನ್ ಒಂದಿಲ್ಲ, ಆ್ಯಕ್ಷನ್ ಇಲ್ಲ ಒಂದು ಸಿನಿಮಾದ ಆ್ಯಕ್ಷನ್ ಒಂದು ಬಿಲ್ಡಪ್ಪು ಆ ಥರದ್ದು ಯಾವುದು ಆಗ್ಬಿಟ್ಟಿನಲ್ಲ. ಪ್ರೆಸೆಂಟ್ ಸ್ಟೋರಿನಲ್ಲಿ ಯಾವ ಕಾಲ ಸರ್ ಎಲ್ಲ ಕಾಲದಲ್ಲೂ ಬರುತ್ತೆ. ಅಲ್ಲ ಪ್ರೆಸೆಂಟ್ ಈ ಪ್ರೆಸೆಂಟ್ ನಡೀತಾ ಇದೆ, ಬಟ್ ನೀವು ಇನ್ನೊಂದು 1000 ವರ್ಷ ಹಿಂದೆ ತಗೊಂಡು ಇನ್ನೊಂದು 1000 ವರ್ಷ ಮುಂದೆ ಬಂದ್ರು ಈ ಕಥೆ ಅಂತೂ ನಡೆಯುತ್ತೆ. ಎಲ್ಲೋ ಒಂದು ಕಡೆ ಲಿಂಕ್ ಅಂತೂ ಆಗುತ್ತೆ. ಈ ಕಾಲದಲ್ಲಿ ಈಗ ನಾವು ಮಾಡಿರೋದಂತೂ ಈ ಕಾಲದಲ್ಲಿ, ಬಟ್ ಲಿಂಕ್ ಅಂತೂ ಎಲ್ಲ ಕಡೆ ಆಗುತ್ತೆ. ಮೋಕ್ಷಿತ, ನಿಮ್ಮ ಪ್ರಕಾರ ಸಮಯ ಅಂತಂದ್ರೆ ಸಮಯದ ಮಹತ್ವಕ್ಕೆ ಎಷ್ಟು ವ್ಯಾಲ್ಯೂ ಕೊಡ್ತೀರಾ? ಸಮಯ ಅಂತಂದ್ರೆ ನೋಡಿ, ಇವತ್ತಿದ್ದವ್ರು ನಾಳೆ ಇರಲ್ಲ. ಸೊ ಈ ಒಂದು ಸಮಯ ಏನಿದೆ ಇದನ್ನು ನಾವು ಪೂರ್ತಿಯಾಗಿ ಅನುಭವಿಸ್ಕೊಳ್ಬೇಕು. ಆ್ಯಂಡ್ ಇವಾಗಿರೋ ಟೈಮ್ ಮುಂದೆ ಇರಲ್ಲ. ಸೊ ಹಾಗಾಗಿ ನಾವು ನೆಕ್ಸ್ಟ್ ರಿಗ್ರೆಟ್ ಮಾಡಬಾರ್ದು. ಅಯ್ಯೋ ಆ ಟೈಮ್ನ ನಾನು ವೇಸ್ಟ್ ಮಾಡಿಬಿಟ್ಟೆ, ಆ ಟೈಮಲ್ಲಿ ನಾನು ಏನೂ ಮಾಡಲಿಲ್ಲ, ಅದಿದ್ದಿದ್ರೆ ಆ ಟೈಮಲ್ಲಿ ನಾನು ಏನಾದ್ರು ಮಾಡಿದ್ದಿದ್ರೆ ಇವತ್ತು ಹಿಂಗೆ ಆಗ್ತಾ ಇರಲಿಲ್ಲ ಅನ್ನೋ ರಿಗ್ರೆಟ್ ಮಾಡಬಾರ್ದು. ಅಂತಂದರೆ ಸಮಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನಾನು ಅಷ್ಟೇ ಎಲ್ಲೇ ಹೋಗ್ಬೇಕಂದ್ರೂ ಆ ಟೈಮ್ ಅಂತಂದ್ರೆ ಆ ಟೈಮಿಗೆ ಕರೆಕ್ಟಾಗಿ ಹೋಗ್ತೀನಿ, ಪ್ರಾಪರಾಗಿ ಫಾಲೋ ಮಾಡ್ತೀನಿ. ನಾನು ಫಾಲೋ ಮಾಡ್ತೀನಿ, ಹಾಗೆ ನನ್ನ ಜೊತೆಲಿರೋರು ಅದನ್ನು ಫಾಲೋ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಅದು ಮಾಡಿಲ್ಲ ಅಂತ ಸಿಂಪಲ್ ಬಿಡುತ್ತೆ ನನಗೆ. ಸೊ ಅಲ್ಲ, ನಾನೇನಕ್ಕೆ ಈ ಕ್ವಶನ್ ಕೇಳಿದ್ರೆ ಅಂದ್ರೆ ಬಿಗ್ ಬಾಸ್ ಇಂದ ಬಂದ್ಮೇಲೆ ನಾನೇ ನಿಮ್ಗೆ ಕಾಲ್ ಮಾಡಿದ್ದೆ 4-5 ಬಾರಿ ಇಂಟರ್ವ್ಯೂಸ್ಗೆ. ಅದಾದ ನಂತರ ನೀವು ಹೇಳಿದ್ರಿ ಶನಿವಾರ ಕೊಡ್ತೀನಿ, ಶುಕ್ರವಾರ ಕೊಡ್ತೀನಿ, ಮತ್ತೆ ಮಂಡೇ ಕೊಡ್ತೀನಿ ಅಂತ ಹೇಳಿದ್ರಿ. ಅದಾದ ನಂತರ ಈ ಸಡನ್ ಆಗಿ ಇನ್ನೇನು ನೋಡ್ಬೇಕು ಅನ್ನೋ ಟೈಮ್ ಅಲ್ಲಿ ನೀವು ಹೇಳಿದ್ರಿ ಇಲ್ಲ ಸರ್ ಕೊಡಕ್ಕಾಗಲ್ಲ ಅಂತ. ಸೊ ಅಲ್ಲೇನಾಗುತ್ತೆ, ಒಂದು ಕಂಪ್ನಿಯಲ್ಲಿ ಆಗಿರ್ಬೋದು, ಒಂದು ಚಾನಲ್ ಅಲ್ಲಿ ಆಗಿರ್ಬೋದು, 3 ಜನ ಕ್ಯಾಮ್ರಾಮನ್ಸ್, ಒಬ್ಬ ಕ್ಯಾಬ್ ಡ್ರೈವರ್, ಒಬ್ಬ ಆಂಕರ್ ವೆಯ್ಟ್ ಮಾಡ್ತಿರ್ತಾರೆ ಸಮಯಕ್ಕೋಸ್ಕರ, ನಿಮ್ಗೋಸ್ಕರ. ನಿಮ್ಮ ಶೆಡ್ಯೂಲ್ ತಗೊಂಡು ಬೇರೆ ಶೆಡ್ಯೂಲ್ಸ್ನೆಲ್ಲ ಪೋಸ್ಟ್ಪೋನ್ ಮಾಡ್ಕೊಂಡು ವೆಯ್ಟ್ ಮಾಡ್ತಿರ್ತಾರೆ. ಅಂತ ಟೈಮಲ್ಲಿ ಸಡನ್ ಆಗಿ ಇಲ್ಲ ಅಂತಂದ್ರೆ, ಸೊ ನಿಮ್ಗೆ ಕೊಡಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಕೊಡಬೇಡಿ. ಅದನ್ನ ಬೇರೆ ಸೆಲೆಬ್ರಿಟಿ ಫಾಲೋ ಅಪ್ ಮಾಡ್ಕೊಂತಾರೆ. ಸೊ ಬೇರೊಬ್ಬರ ಸಮಯವನ್ನ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತೀನಿ. ಇಲ್ಲ ಇಲ್ಲ ಸರ್, ನಾನು ನೀವು ನಿಮ್ಮ ಹತ್ರನೂ ಮಾತಾಡಿದೆ, ನಿಮ್ಮ ಡಿಸೈನರ್ ಹತ್ರನೂ ಮಾತಾಡಿದ್ದೆ. ಹೇಳ್ತೀನಿ, ಇದು ನಾನು ಕಡಿಮೆ ಮಾಡ್ಬಿಡ್ತೀನಿ ನಿಮ್ಗೆ ಏನು ಅಂತ ಹೇಳಿ. ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅವ್ರು ಏನೇನು ಸ್ಕೆಡ್ಯೂಲ್ ಮಾಡಿದ್ರು ನನಗೆ ಗೊತ್ತಿರಲಿಲ್ಲ. ನಾನು ಅವಾಗ ತಾನೇ ಬಿಗ್ ಬಾಸಿಂದ ಹೊರಗೆ ಬಂದಿದ್ದೆ. ಅವ್ರು ಏನೇನು ಸ್ಕೆಡ್ಯೂಲ್ ಮಾಡಿದ್ರು ನಂಗೆ ಗೊತ್ತಿಲ್ಲ. ಎಷ್ಟು ಸ್ಕೆಡ್ಯೂಲ್ ಆಗಿತ್ತು ಅಷ್ಟಕ್ಕೆ ನಾನು ಇಂಟರ್ವ್ಯೂಸ್ ಕೊಟ್ಟಿದ್ದೀನಿ ಪ್ರಾಪರಾಗಿ. ಬಟ್ ನನಗೆ ಹೇಳ್ದವ್ರು ಯಾರ್ಯಾರಿಗೆ ಕೊಟ್ಟಿದ್ರಲ್ಲ, ಅದು ಏನಾಗಿದೆ ಅಂತಂದರೆ ಅದು ಅಲ್ಲಲ್ಲೇ, ಅಂದರೆ ನಾನು ಹೇಳಿರಲಿಲ್ಲ ಅವ್ರಿಗೆ ವೆಯ್ಟ್ ಮಾಡಿಸಿ ಅಂತಲೂ ನಾನು ಹೇಳಿರಲಿಲ್ಲ. ಅದು ಸ್ವಲ್ಪ ಮಿಸ್ಕಮ್ಯುನಿಕೇಶನ್ ಆಗಿದೆ ಸರ್. ಕೊಡಲೇಬಾರ್ದು ಅನ್ನೋದಂತೂ ಇರಲಿಲ್ಲ. ಬಟ್ ನೀವು ಹೇಳಿದ್ರಿ ನನ್ನ ಹತ್ರ, ನಾನು ನಿಮ್ಮನ್ನು ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡಿದೆ.
ಶುಕ್ರವಾರ ಅಂತ ಹೇಳಿದ್ರಿ, ಶನಿವಾರ ಅಂತ ಹೇಳಿದ್ರಿ, ಅಂಡ್ ಮನೆ ಹತ್ರನೂ ಕೂಡ ನಾನು ಬಂದು ವಾಪಸ್ ಹೋಗಿ ನೀವು ಬಂದಿದ್ರಾ ಮನೆಗೆ? ಬಂದು ಮನೆ ಹತ್ರ ಬಂದು ವಾಪಸ್ ಹೋಗಿ ಇಲ್ಲ ಸರ್ ಇವತ್ತು ಕೊಡಕ್ ಆಗಲ್ಲ ಅಂತಾನು ಹೇಳಿದ್ರಿ. ನಾನು ಹೇಳಿದ್ ನನಗೆ ನೀವೇ ಹೇಳಿದ್ರಿ, ನಾನು ಕಾಲಲ್ಲಿ ಮಾತಾಡಿದ್ದೆ, ಸಂಜೆ 7 ಗಂಟೆಗೆ ಬಂದಿದ್ದೆ ನಾನು. ಸಂಜೆ 7 ಗಂಟೆಗೆ ಸೊ ಅದಕ್ಕೆ ನನ್ನ ಇಂಟೆನ್ಷನ್ ನಾನು ಅಂತಂದ್ರೆ ಡಿಸೈನರ್ ಇರ್ಬೇಕು ಸರ್. ಅಲ್ಲ ಇಲ್ಲ ನಿಮ್ಮ ಹತ್ರನೇ ಮಾತಾಡಿದ್ದೆ, ಪರ್ಸನಲ್ ನಾನು ನಿಮ್ಮ ಹತ್ರನೇ ಮಾತಾಡಿದ್ದೆ. ಹೌದಾ? ಸೊ ನಮ್ಗೆ ಏನಂತಂದ್ರೆ ಕೊಡಕ್ ಇಷ್ಟ ಇಲ್ಲ ಅಂದ್ರೆ ಬೇಡ, ಬಟ್ ಏನಂತಂದ್ರೆ ಬೇರೊಬ್ಬರ ಸಮಯ, ಯಾಕಂದ್ರೆ ನೀವು ಒಬ್ಬ ಸೆಲೆಬ್ರಿಟಿ ನಾವು ಫಾಲೋ ಅಪ್ ಮಾಡ್ಕೊಂಡಿರ್ತೀವಿ ಅಂತಂದ್ರೆ ಅಲ್ಲಿ ಬೇರೊಬ್ಬರ 5 ಜನ ವ್ಯಾಲ್ಯೂ ಟೈಮಿಂಗ್ಸ್ ಅಲ್ವಾ. ಐ ಅಗ್ರಿ ದಟ್ ನಾನು ಇಲ್ಲ ಅಂತ ಹೇಳಲ್ಲ, ಬಟ್ ಬಿಗ್ ಬಾಸ್ ಇಂದ ಬಂದು ಹೊಸದ್ರಲ್ಲಿ ಸುಮಾರು ಜನಕ್ಕೆ ಇಂಟರ್ವ್ಯೂಸ್ ಕೊಟ್ಟಿದ್ದೀನಿ. ನೀವುಗಳೇ ನೋಡಿರ್ಬೋದು ನಾನು ಎಷ್ಟು ಜನಕ್ಕೆ ಇಂಟರ್ವ್ಯೂಸ್ ಕೊಟ್ಟಿದ್ದೆ ಅಂತ. ಲೈಕ್ ಅದಲ್ಲದೆ ಬೇರೆ ಬೇರೆ ಕೆಲಸಗಳು, ನಂದು ಏನೇನೋ ಪರ್ಸನಲ್ ಕೆಲಸಗಳು ಸ್ವಲ್ಪ ಲೈನ್ ಅಪ್ ಆಗಿತ್ತು ಆ ಟೈಮಲ್ಲಿ. ನಿಮಗೆ ಕೊಡಲೇಬಾರ್ದು ಅನ್ನೋ ಇಂಟೆನ್ಷನ್ ಅಂತೂ ಖಂಡಿತ ಇಲ್ಲ. ಸೊ ಅಲ್ಲ ಹೇಳ್ಬಿಡ್ತೀನಿ, ಬೇರೆ ಬೇರೆ ಕೆಲಸಗಳು ಲೈನ್ ಅಪ್ ಆಗಿತ್ತು ಆ ಟೈಮಲ್ಲಿ. ಅಂದರೆ ಎಷ್ಟು ಜನಕ್ಕೆ ಸಾಧ್ಯನೋ ಅಷ್ಟು ಜನಕ್ಕೆ ಕೊಟ್ಟಿದ್ದೀನಿ. ಕೊಡಲೇಬಾರ್ದು ಕೊಡಬಾರ್ದು ಅನ್ನೋ ಇಂಟೆನ್ಷನ್ಸ್ ಆಗಿ ನಮಗಿಲ್ಲ. ಬಟ್ ಏನಾಗಿದೆ ಅಂತಂದರೆ ಕೆಲವೊಂದು ನನಗೆ ಪರ್ಸ್ನಲ್ ಕೆಲಸಗಳಿದ್ದಾಗ ಅಲ್ಲೂ ಮಿಸ್ ಆಗಿರಬೇಕು. ಬಟ್ ಇಂಟೆನ್ಷನಲಿ ನಿಮಗೆ ಇಂಟರ್ವ್ಯೂ ಕೊಡಬಾರ್ದು ಅಂತ ಹೇಳಿ ಅನ್ನೋದಂತೂ ಖಂಡಿತ ಇಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ನೀವೇನಾದರೂ ನಮ್ಮ ಮನೆ ಮುಂದೆ ಬಂದಿದ್ದೀರಾ ಅಂತ ಗೊತ್ತಿದ್ದರೆ ಖಂಡಿತ ನಾನು ಮೇಲೆ ಕರೆದಿರ್ತಿದ್ದೆ ನಿಮ್ಮನ್ನ. ನೀವು ಮನೆ ಹತ್ರ ಬಂದಿರೋದು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಯಾಕಂದರೆ ಮನೆ ಈಗ ತಾನೇ ನನಗೆ ಒಬ್ಬರು ಅದೇ ಅವ್ರ ಹೆಸರು ಹೇಳಿ ಸುಜಯ್ ಅವರು ನನಗೆ ಅವರಿಗೆ ಹೇಳೇ ಇರಲಿಲ್ಲ. ಅವ್ರಿಗೆ ನಾನು ಇಂಟರ್ವ್ಯೂ ಕೊಡ್ತೀನಿ ಅಂತಾನೆ ಹೇಳಿರಲಿಲ್ಲ. ಬಟ್ ಅವ್ರು ನಮ್ಮ ಮನೆ ಹತ್ರ ಬಂದಿದ್ದಾರೆ ಅಂದಿದ್ದಕ್ಕೆ ನಾನು ಬಂದ್ಬಿಟ್ಟಿದ್ದೀನಿ ಮ್ಯಾಮ್, ನಿಮ್ಮ ಮನೆ ಮುಂದೆ ವೆಯ್ಟ್ ಮಾಡ್ತಿದ್ದೀನಿ ಅಂದಿದ್ದಕ್ಕೆ ಇಮಿಡಿಯೇಟ್ ನಾನು ಮೇಲ್ ಕರೆದು ಇಂಟರ್ವ್ಯೂ ಕೊಟ್ಟಿದ್ದೀನಿ. ನೀವು ಹಂಗೆ ಮನೆ ಹತ್ರ ಬಂದಿದ್ದೀನಿ ಅಂದಿದ್ದರೆ ನಾನು ಖಂಡಿತ ಇಂಟರ್ವ್ಯೂ ಕೊಡ್ತಿದ್ದೆ, ನಾನು ನೋ ಅಂತ ಹೇಳ್ತಾನೆ ಇರಲಿಲ್ಲ. ಬಟ್ ಮನೆ ಹತ್ರ ಬಂದಿಲ್ಲ ಅಂದಿದ್ದಕ್ಕೆ ನಾನು ನೋ ಅಂದಿರ್ಬೋದೇ ಹೊರತು ಮನೆ ಹತ್ರ ಬಂದಿದ್ರೆ ಖಂಡಿತ ಕೊಡ್ತಿದ್ದೆ. ಇಲ್ಲ ಏನಾಗಿದೆ ಅಂದ್ರೆ ಒಂದು ನಿಮಿಷ ಅದಕ್ಕೆ ಕ್ಲಾರಿಫೈ ಕೊಡ್ಬೇಕಾಗುತ್ತೆ. ಗುರುವಾರ ಫೋನ್ ಮಾಡಿದೆ, ಶುಕ್ರವಾರ ಬನ್ನಿ ಅಂತ ಹೇಳಿದ್ರಿ, ಶನಿವಾರ ಬನ್ನಿ ಅಂತ ಹೇಳಿದ್ರೆ ಅದಾದ ನಂತರ ಏನಾಗಿತ್ತು ಅಂದ್ರೆ ಮಂಡೇ 100% 11 ಗಂಟೆ ಫಿಕ್ಸ್ ನೀವೇ ಅಂತ ಹೇಳಿದ್ರಿ ಕೂಡ. ಸೊ ಅದಾದ ನಂತರ ಇನ್ನೇನು ನೋಡ್ಬೇಕಾದ್ರೂ ಟೈಮಲ್ಲಿ ಇಲ್ಲ ಇವತ್ತು ಕೊಡಕ್ಕಾಗಲ್ಲ ಅಂತ ಹೇಳಿಲ್ಲ ನೀವು. ಕೊಡಕ್ಕಾಗಲ್ಲ ಸರ್ ಹಿಂಗೆ ಹೇಳಿದ್ರೆ ನಿಮ್ಮ ಫ್ಯಾಷನ್ ಡಿಸೈನರ್ ಕೂಡ ಹಂಗೆ ಹೇಳಿದ್ರಿ. ನನ್ನ ವಾದ ಏನಂತಂದ್ರೆ ನನ್ನ ವಾದ ಏನಂತಂದ್ರೆ ಫಾಲೋ ಅಪ್ ಮಾಡ್ಕೊಂಡ್ಮೇಲೆ ಹೋಗ್ಲಿ ಬಿಡಿ ನಿಮ್ಮ ಕಾರಣಕ್ಕೆ ಇವಾಗ ನಾವು ಮೀಡಿಯಾದವ್ರು ಇದು ಮಾಡಿದೀವಿ, ನೀವೇನೋ ಕೇಳೋದಾದ್ರೆ ನೀವು ನೆಕ್ಸ್ಟ್ ಕೇಳ್ಕೊಳ್ಳಿ. ಅಲ್ಲ ಹಿಂದೆ ಗೊತ್ತಾಗಬೇಕು ಇದೇನು ಗೊತ್ತಾಗಿಲ್ಲ. ನಾಳೆ ನಂದೊಂದು ರಿಪೋರ್ಟ್ ಅಂತಲ್ಲ, ನಾಳೆ ದಿನ ನಿಮ್ಗೂ ಆಗ್ಬೋದು. ಅದನ್ನ ನಾನು ಕೇಳ್ತಾ ಇರೋ ಸಮಾಜದ ಮಹತ್ವದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅಷ್ಟೇ ನಾನು. ಸೊ ಇಲ್ಲೇನಾಯ್ತು ಅಂತಂದ್ರೆ ಬೇರೊಬ್ರು ನಿಮ್ಗೋಸ್ಕರ ಟೈಮ್ ಕೊಟ್ಟಾಗ ಆ ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳೋ ಪ್ರಯತ್ನ ಪಡಿ. ಅವರು ಟೈಮ್ 5 ಜನ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ ಅನ್ನುವಂಥ ಕಾರಣ ನಾನು ಹೇಳ್ತಿದ್ದೀನಿ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ಒಳ್ಳೆದಾಗ್ಲಿ ನಿಮ್ಮ ಸಿನಿಮಾ. ಥ್ಯಾಂಕ್ ಯು ಸರ್. ಸರ್ ಇನ್ನೊಂದು ಏನು ಅಂತ ಹೇಳಿದ್ರೆ ಮಿಡಿಲ್ ಕ್ಲಾಸ್ ರಾಮಾಯಣ ಅಂತ ಹೇಳಿ ಹೆಸರು ಇಟ್ಟಿದ್ದೀರಾ. ಸೊ ಇದರಲ್ಲಿ ಸೀತಾಪಹರಣ ಏನಾದರೂ ಆಗುತ್ತೆ? ಮಿಡಲ್ ಕ್ಲಾಸ್ ಅಂದಮೇಲೆ ಪ್ರತಿ ಮನೆಯಲ್ಲೂ ಒಂದೊಂದು ರಾಮಾಯಣ ಇರುತ್ತೆ. ಅದೇ ಥರ ಕೃಷ್ಣ ಅನ್ನೋ ವ್ಯಕ್ತಿ ಜೀವನದಲ್ಲಿ ಏನು ರಾಮಾಯಣ ಆಯಿತು ಅದು ಮಿಡಲ್ ಕ್ಲಾಸ್ ರಾಮಾಯಣ. ಎಲ್ಲ ವಿಷಯ ಅಂದಮೇಲೆ ನಿಮ್ಮ ಲೈಫ್ನಲ್ಲೂ ಒಂದೊಳ್ಳೆ ರಾಮಾಯಣ ಇರುತ್ತೆ, ಒಂದೊಳ್ಳೆ ಕಥೆ. ನೀವು ಹೇಳ್ಕೊಳೋದು ಒಂದು ಕಥೆ ಇರುತ್ತೆ. ಆ ಥರದ ಕಥೆ ಪ್ರತಿಯೊಬ್ಬರ ಜೀವನದಲ್ಲೂ ಇರುತ್ತೆ. ಆ್ಯಕ್ಚುಲಿ ಅನ್ಕೊಂಡಿದ್ದೆ, ಎಕ್ಸ್ಪೆಕ್ಟ್ ಮಾಡಿದ್ದೆ ಕಥೆ ಈ ಕ್ವಶನ್ ಬರುತ್ತೆ. ಎಲ್ಲರ ಜೀವನದಲ್ಲೂ ಒಂದು ಆಯಣ ಇರ್ತದೆ. ನಮ್ಮ ಕೃಷ್ಣ ಮಿಡಲ್ ಕ್ಲಾಸ್ ಅಲ್ಲಿ ನಡೆಯುವಂಥ ಒಂದು ಆಯಣ ಈ ರಾಮಾಯಣ. ಎಸ್ ನಾರಾಯಣ್ ಸರ್ದು ಏನೇ ಮಾತು ಕೇಳಿದ್ರು ನಿಮಗೆ ಆಟೋಮೆಟಿಕ್ಲಿ ನಗು ಬಂದ್ಬಿಡುತ್ತೆ. ಚೆನ್ನಾಗಿ ಮಾಡಿದ್ದಾರೆ. ಅದೊಂದು ವಿಷಯ ಹೇಳ್ಬೇಕಿತ್ತು ಆಕ್ಚುಲಿ. ನಮ್ಮ ಸಿನಿಮಾದಲ್ಲಿ ಎಸ್ ನಾರಾಯಣ್ ಸರ್ ಬರಬೇಕಿತ್ತು, ಅವ್ರ ಕಾರಣಾಂತರಗಳಿಂದ ಬರಲಿಲ್ಲ. ಅವ್ರು ಮಾಡಿರ್ತಕ್ಕಂತಹ ಪಾತ್ರ ನಮ್ಮ ಮೋಕ್ಷಿತ್ ಅವರು ಹೇಳಿದಾಗೆ ಒಂದೊಂದು ಡೈಲಾಗು ನೀವು ಖಂಡಿತವಾಗ್ಲೂ ಮಾಡ್ತೀರ, ಅಷ್ಟು ತುಂಬ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದೇನಂದ್ರೆ ನಮ್ಮ ಸಿನಿಮಾದಲ್ಲಿ ಇನ್ನೊಬ್ರು ಹೀರೋಯಿನ್ ಇದ್ದಾರೆ, ಯುಕ್ತ ಅಂತ. ಅವರು ಈ ಒಂದು ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರ ಮಾಡಿದ್ದಾರೆ. ಅಲೆಕ್ಸ್ ಸರ್ ಅಂದರೆ ಮ್ಯೂಸಿಕ್ ಡೈರೆಕ್ಟರ್ ಸ್ವಲ್ಪ ಮಾತಾಡ್ಬೋದಾ? ನೋಡಿ ಸರ್ ಈ ಸಿನಿಮಾದಲ್ಲಿ ಕೂಡ 5 ಸಾಂಗ್ ಇದೆ. 5 ಸಾಂಗ್ಗಳಲ್ಲಿ ಒಂದು ಸಾಂಗ್ ರಾಧೆ ಅಂತ ನಿಹಾಲ್ ಅಂತ ಹಾಡಿರೋದು. ಸೊ ನಿಹಾಲ್ ಅವರು ಅಂತ ಅದಕ್ಕೆ ಲಿರಿಕ್ಸ್ ಬಂದು ವಿಜಯೇಶ್ವರ್ ಅಂತ ಬರೆದಿದ್ದಾರೆ. ಇನ್ನೊಂದು ಸಾಂಗ್ ಬಂದು ಒಲವಾಗಿ ಅಂತ ಇನ್ನೊಂದು 10 ಡೇಸ್ ರಿಲೀಸ್ ಮಾಡ್ತೀವಿ. ಆ ಸಾಂಗ್ ಲಿರಿಕ್ಸ್ ಬಂದು ದಿನೇಶ್ ಲಕ್ಕಿ ಅಂತ ಅವ್ರು ಬರೆದಿರೋದು. ಸೊ ರಾಜೇಶ್ ಕೃಷ್ಣ ಸರ್ ಸಾಂಗ್ ಹಾಡಿದ್ದಾರೆ. ಸೊ ಇನ್ನೊಂದು ಸಾಂಗು ಮ್ಯಾರೇಜ್ ಸಾಂಗ್, ಒಂದು ಬಿಟ್ ಸಾಂಗ್ ಒಂದು ಹೋಗುತ್ತೆ, ಅದು ಅನುರಾಧ ಭಟ್ ಮ್ಯಾಮ್ ಮಾಡಿದ್ದಾರೆ. ಸೊ ಇನ್ನೊಂದು ಪ್ಯಾಥೋ ಸಾಂಗ್ ಇದೆ, ಪ್ಯಾಥೋ ಸಾಂಗ್ ಶ್ರೀಲಕ್ಷ್ಮಿ ಬೆಳಮಣ್ಣು ಅಂತ. ಸೊ ಅವ್ರು ಹಾಡಿದ್ದಾರೆ. ಅದು 2 ವರ್ಷನ್ ಇದೆ, ಮೇಲ್ ಮತ್ತು ಫೀಮೇಲ್ ವರ್ಷನ್. ಸೊ ಟೋಟಲ್ 5 ಸಾಂಗ್ ಇದೆ ನಮ್ಮ ಸಿನಿಮಾದಲ್ಲಿ. ಸೊ ಓವರಾಲ್ ಮೂವಿ ಚೆನ್ನಾಗಿ ಬಂದಿದೆ. ಕಷ್ಟಪಟ್ಟು ಅಂತ ಹೇಳಿದ್ರು ಇಷ್ಟಪಟ್ಟೆ ಮಾಡಿದ್ದೀನಿ ಮ್ಯೂಸಿಕ್ನ. ಓವರಾಲ್ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಸೊ ನೋಡಿ ಸಪೋರ್ಟ್ ಮಾಡಿ ಎಲ್ಲದಕ್ಕೆ. ಪ್ರೊಡ್ಯೂಸರ್ ನನ್ನ ಹೆಸರು ಜಯರಾಮ್ ಅಂತ. ನೀವು
ಬಂದಿದ್ದೀರಾ, ಅದಕ್ಕೋಸ್ಕರ ನಿಮ್ಗೆ ತುಂಬ ಧನ್ಯವಾದಗಳು. ಇವಾಗ ನಾವು ಮಾಡ್ತಿದ್ದೀವಿ ಮೂವಿ, ಅದು ಮುಂದೆ ಏನಾಗುತ್ತೋ ಬಿಡುತ್ತೋ ಅದು ನಿಮ್ಮ ಮೇಲೆ ಡಿಪೆಂಡ್ ಇದೆ ಡಿಸಿಷನ್. ನೀವು ಸಪೋರ್ಟ್ ಮಾಡಬೇಕು ಕೇಳ್ಕೊಂತೀವಿ. ನಮ್ಗೆ ಸ್ಟೋರಿ ಹೇಳಿದ್ರು ಡೈರೆಕ್ಟ್ರು, ಸ್ವಲ್ಪ ಚೆನ್ನಾಗಿತ್ತು, ಬರ್ತಾ ಇನ್ನೂ ಚೆನ್ನಾಗಾಯಿತು. ಅದಕ್ಕೋಸ್ಕರ ನಾವು ಪ್ರೊಡ್ಯೂಸ್ ಮಾಡಿದ್ವಿ. ಆಮೇಲೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ, ಯಾವುದು ಅಲ್ಗಾರಿಲ್ಲ ಏನಿಲ್ಲ, ಫ್ಯಾಮಿಲಿ ಫುಲ್ಲು ಕುತ್ಕೊಂಡು ನೋಡ್ಬೋದು. ಯಾವುದು ಆ ಥರ ಅಲ್ಲಿ ಕೊಟ್ಟು ಅವ್ರು ಬಂದು ನೋಡೋರು ಪ್ರೇಕ್ಷಕರು ಯಾವುದೇ ಥರ ಮೋಸ ಆಗಲ್ಲ ದುಡ್ಡು ಕೊಟ್ಟಿದ್ದಕ್ಕೆ. ಅದಂತೂ ನಾನು ಸತ್ಯವಾಗಿ ಸರ್ ಇಲ್ಲ, ಈಗ ಬರ್ತಾ ಪರಿಚಯ ಆಯಿತು, ಫಸ್ಟ್ ಪರಿಚಯ ಆಗಿಲ್ಲ. ಬಟ್ ಇವರು ಹೀರೋ ಕಡೆಯಿಂದ ಸ್ವಲ್ಪ ಪರಿಚಯ ಇತ್ತು. ಬಟ್ ಅವರು ಫಸ್ಟ್ ಮೂವಿ ನೋಡಿ SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.